ಸಿರಿಧಾನ್ಯದಲ್ಲಿ ಒಂದಾಗಿರುವಂತಹ ಕೊರಲೆಯನ್ನು ಉಪಯೋಗ ಮಾಡಿಕೊಂಡು ಇವತ್ತು ಒಂದು ಪೊಂಗಲನ್ನು ಮಾಡ್ತಾ ಇದ್ದೇನೆ. ಬೇಕಾಗುವಂತದ್ದು ಮೇನ್ ಆಗಿ ಕೊರಲೆ, ಹಾಗೆ ಹೆಸರುಬೇಳೆ, ಗೇರು ಬೀಜ, ಕಾಯಿ ತುರಿ, ಹೀಗೆ ಬೆಲ್ಲ, ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ, 2 ಬಾಳೆಹಣ್ಣು ಹಾಕ್ಲಿಕ್ಕೆ ಉಂಟು. ಕೊರಲೆಯನ್ನು ಚೆನ್ನಾಗಿ 8 ಗಂಟೆಗಳಷ್ಟೊತ್ತು ನೆನೆಸಬೇಕು. ಹೆಸರುಬೇಳೆಯನ್ನು ಹುರಿದುಕೊಳ್ಳುವ. ಹೆಸರುಬೇಳೆಯನ್ನು ಚೆನ್ನಾಗಿ ಹುರಿದು ಒಂದು ತಟ್ಟೆಯಲ್ಲಿ ತೆಗೆದಿರ್ತೇನೆ. ಸ್ವಲ್ಪ ತುಪ್ಪವನ್ನು ಹಾಕಿ ಗೇರು ಬೀಜವನ್ನು ಹುರಿದುಕೊಳ್ಳುವ. ಕೆಂಪಾದ ಮೇಲೆ ತೆಗೆದುಕೊಳ್ತೇನೆ. ಇನ್ನೀಗ ಕಾಯಿ ತುರಿಯನ್ನು ಹುರಿದುಕೊಳ್ಳುವ. ಕಾಯಿ ತುರಿ ಎಲ್ಲ ಚೆನ್ನಾಗಿ ಹುರಿದು ಕೆಂಪಾಯ್ತು ನೋಡಿ. ಈಗ ಇದನ್ನು ತೆಗೆದುಕೊಳ್ಳುವ. ಕೊರಲೆ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತದೆ ನೋಡಿ ಧಾನ್ಯ. ಇದರಲ್ಲಿ ಫೈಬರ್ನ ಅಂಶ ಎಲ್ಲ ಹೇರಳವಾಗಿರ್ತದೆ. ಹುರಿದಿಟ್ಟಂತಹ ಹೆಸರು ಬೇಳೆ, ತೊಳೆದಿಟ್ಟಂತಹ ಕೊರಲೆ ಎರಡನ್ನು ಕೂಡ ಸೇರಿಸಿಕೊಳ್ಳುವಂಥದ್ದು. ಇದನ್ನೀಗ ಚೆನ್ನಾಗಿ ಬೇಯಬೇಕು. ಕೊರಲೆ ಮತ್ತು ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಆಯ್ತಾ. ಬೆಲ್ಲವನ್ನು ಸೇರಿಸಿಕೊಳ್ತಾ ಇದ್ದೆ. ಇಟ್ಟಿಗೆ ಉಪ್ಪನ್ನು ಸೇರಿಸ್ತೇನೆ. ಬೆಲ್ಲ ಎಲ್ಲ ಸರಿಯಾಗಿ ಕರಗಿ ಚೆನ್ನಾಗಿ ಕುದೀತಾ ಉಂಟು ನೋಡಿ. ಹುರಿದಿಟ್ಟಂತಹ ಕಾಯಿ ತುರಿ, ಹುರಿದಿಟ್ಟಂತಹ ಗೋಡಂಬಿ, ಪುಡಿ ಮಾಡಿಟ್ಟಂತಹ ಏಲಕ್ಕಿ, ಕೊಚ್ಚಿಟ್ಟಂತಹ ಬಾಳೆಹಣ್ಣು ನೋಡಿ ಎಷ್ಟು ರುಚಿಯಾಗಿರುವಂತಹ ಪೊಂಗಲ್.